ಆಪ್ಷನ್ ಎಂಟ್ರಿ ಇದೆಯಲ್ಲ, ಈ ಆಪ್ಷನ್ ಎಂಟ್ರಿ ಅಂತೂ ಬಹಳ ಬಹಳ ಇಂಪಾರ್ಟೆಂಟು. ಯಾಕೆಂದರೆ ನಿಮಗೆ ಚೆನ್ನಾಗಿ ರ್ಯಾಂಕಿಂಗ್ ಬಂದಿದ್ರೂ ಸಹ ನೀವು ಆಪ್ಷನ್ ಎಂಟ್ರಿ ಕರೆಕ್ಟಾಗಿ ಮಾಡ್ದಲೇ ಇದ್ದರೆ ನಿಮಗೆ ಸಿಗಬೇಕಾಗಿರೋ ಕಾಲೇಜು ಸಿಗಲ್ಲ. ಭಾಳಷ್ಟು ಮಿಸ್ಟೇಕ್ಗಳನ್ನ ಮಾಡ್ಬಿಡ್ತೀರ. ಹಾಗಾಗಿ ಮಿಸ್ಟೇಕ್ಗಳನ್ನ ಮಾಡಬೇಡಿ ಅಂತ ಈ ವಿಡಿಯೋ. ಈ ಆಪ್ಷನ್ ಎಂಟ್ರಿ ಮಾಡಬೇಕಾದ್ರೆ ಸಪೋಸ್ ನಿಮ್ಮದೊಂದು ರ್ಯಾಂಕಿಂಗು 10,000 ಇದೆ ಅಂತ ಅಂದ್ಕೊಳ್ಳೋಣ. 10,000 ರ್ಯಾಂಕಿಂಗ್ ಇದ್ದರೆ ನೀವು ಲಾಸ್ಟ್ ಇಯರ್ ಕಟ್ ಆಫ್ ತೊಗೊಳ್ಳಿ, ಚೆಕ್ ಮಾಡ್ಕೊಳ್ಳಿ. ಆ 10,000ಅಲ್ಲಿ ಯಾವ್ಯಾವ ಕೋರ್ಸ್ಗೆ, ಯಾವ್ಯಾವ ಕಾಲೇಜಲ್ಲಿ, ಯಾವ್ಯಾವ ಬ್ರಾಂಚ್ಗೆ ಸೀಟ್ಗಳು ಸಿಕ್ಕಿತ್ತು ಅಂತ ಲಿಸ್ಟ್ ಮಾಡ್ಕೊಳ್ಳಿ. ಅದಕ್ಕಿಂತ ಮುಂಚೆ ನಿಮಗೆ ಯಾವ ಕೋರ್ಸ್ ಬೇಕು ಅದನ್ನು ಫಸ್ಟ್ ಲಿಸ್ಟ್ ಮಾಡ್ಕೊಳ್ಳಿ. ಆಮೇಲೆ ಯಾವ ಕಾಲೇಜ್ ಬೇಕು, ಯಾವ ಬ್ರಾಂಚ್ಗಳು ಬೇಕು ಅದನ್ನು ಮೊದಲು ಲಿಸ್ಟ್ ಮಾಡ್ಕೊಬೇಕು. ಕೆಲವರು ಹೇಳ್ತಾರೆ ಬ್ರಾಂಚ್ ಯಾವುದಾದ್ರೂ ಆಗಲಿ ಕಾಲೇಜ್ ಇಂಪಾರ್ಟೆಂಟ್ ಅಂತ. ಕೆಲವರು ಹೇಳ್ತಾರೆ ಬ್ರಾಂಚ್ ಇಂಪಾರ್ಟೆಂಟು, ಕಾಲೇಜ್ ಯಾವ್ದು ಬೇಕಾದ್ರೂ ಹೋಗಲಿ ಅಂತ. ಬಟ್ ಕಾಲೇಜ್ ರೆಪ್ಯುಟೇಷನ್ ಇಂಪಾರ್ಟೆಂಟು, ಬ್ರಾಂಚ್ ಇಂಪಾರ್ಟೆಂಟು. ಆಪ್ಷನ್ ಎಂಟ್ರಿ ಮಾಡಬೇಕಾದ್ರೆ ನಿಮಗೆ ಯಾವ ಕೋರ್ಸಸ್ಗಳು ಬೇಕು ಅಂತ ಮೊದಲು ನೀವು ಲಿಸ್ಟ್ ಮಾಡ್ಕೊಬೇಕು. ಈ ವರ್ಷದ ಆಪ್ಷನ್ ಎಂಟ್ರಿ ಹೇಗಿರುತ್ತೆ ಅಂದರೆ ನೀಟ್ಗೆ ಸಪ್ರೇಟು ಮತ್ತು KCETಗೆ ಸಪ್ರೇಟ್ ಅಂತ ಹೇಳ್ತಾ ಇದ್ದಾರೆ. ಬಟ್ ಈಗ ನೋಡಿ ತುಂಬ ಡಿಲೇ ಮಾಡ್ತಾ ಇದ್ದಾರೆ. ಈಗ ಆ್ಯಕ್ಚುಲಿ ಇಷ್ಟೊತ್ತಿಗೆ ಆಗಬೇಕಾಗಿತ್ತು. ಒಂದು ಪ್ರೀ ಆಪ್ಷನ್ ಎಂಟ್ರಿ ಮಾಡಿ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ ಬಿಟ್ಟಿದ್ರೆ ಸರಿ ಆಗ್ತಿತ್ತು. ಬಟ್ ಇನ್ನೂ ಡಿಲೇ ಆಗ್ತಾ ಇದೆ. ಇನ್ನು ಕೆಲವು ವಿದ್ಯಾರ್ಥಿಗಳಿಗೆ ರ್ಯಾಂಕ್ ಅನೌನ್ಸ್ ಮಾಡಿಲ್ಲ. ಆ ವಿದ್ಯಾರ್ಥಿಗಳಿಗೆ ಮಾರ್ಕ್ಸ್ನ ಎಂಟ್ರಿ ಮಾಡಬೇಕು. ಅದಾದಮೇಲೆ ಅವ್ರಿಗೆ ಸ್ಪಾಟ್ ರ್ಯಾಂಕಿಂಗ್ ಅನೌನ್ಸ್ ಮಾಡ್ತಾರೆ. ಹಾಗಾಗಿ ಸ್ವಲ್ಪ ಡಿಲೇ ಆಗುತ್ತೆ. ಅಷ್ಟೊತ್ತಿಗೆ ನೀಟ್ ರೀ ಎಕ್ಸಾಮ್ನು ಬರೀತಾರೆ. ಆಲ್ಮೋಸ್ಟ್ ರಿಸಲ್ಟು ಬಂದ್ಬಿಡುತ್ತೆ. ರಿಸಲ್ಟು ಬರೋ ಟೈಮಲ್ಲೇ ಕರೆಕ್ಟಾಗಿ ಇವರು ಪ್ರೀ ಮಾರ್ಕ್ ಅಲಾಟ್ಮೆಂಟ್ಗೆ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಅವಕಾಶ ಕೊಡ್ತಾರೆ ಅಂದ್ಕೊಂಡಿದ್ದೀನಿ. ಅದಾದಮೇಲೆ ಮತ್ತೆ ಸೇಮ್ ಅಟ್ ಎ ಟೈಮ್ ಸೈಮಲ್ಟೇನಿಯಸ್ ಆಗಿ ಮಾಡಿದ್ರು ಏನು ವ್ಯತ್ಯಾಸ ಆಗಲ್ಲ KA ಕಡೆಯಿಂದ. ಬಟ್ ಅವ್ರು ಹೇಳಿರೋದು ನಾವು ಸಪ್ರೇಟಾಗಿ ಮಾಡ್ತೀವಿ, ಮೆಡಿಕಲ್ಗೆ ಸಪ್ರೇಟ್ ಮಾಡ್ತೀವಿ ಮತ್ತು KCET ಸಪ್ರೇಟ್ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಹಾಗಾಗಿ ಸಪ್ರೇಟ್ ಮಾಡಿದ್ರೆ ಓಕೆ ಬೆಸ್ಟ್ ಅಂತ ಅಂದ್ಕೊಳ್ಳೋಣ. ಆಯಿತು, ಈಗ ಸಪ್ರೇಟ್ ಮಾಡ್ತಾರೆ. ಈಗ KCET ವಿದ್ಯಾರ್ಥಿಗಳಿಗೆ ನಿಮ್ಗೆ ಯಾವ ಕೋರ್ಸ್ ಬೇಕು ಮೊದಲು ಡಿಸೈಡ್ ಮಾಡ್ಕೊಳ್ಳಿ. BSc ನರ್ಸಿಂಗ್ ಇದೆ, ಅಗ್ರಿ ಇದೆ, ಮತ್ತು ಇಂಜಿನಿಯರಿಂಗ್ ಇದೆ, ವೆಟರ್ನರಿ ಸೈನ್ಸ್ ಇದೆ. ಕೋರ್ಸಸ್ಗಳು ಬೇಕು ಅಂತ ಮೊದಲು ಲಿಸ್ಟ್ ಮಾಡ್ಕೊಳ್ಳಿ. ಆಪ್ಷನ್ ಎಂಟ್ರಿ ಮಾಡೋದು ಬಹಳ ಮುಖ್ಯ. ಸಪೋಸ್ ನಿಮ್ಗೀಗ ವೆಟರ್ನರಿ ಸೈನ್ಸ್ ಮುಖ್ಯ ಅಂತ ಅಂದ್ಕೊಳ್ಳೋಣ. ಏನಾದರೂ ನೀವು ಇಂಜಿನಿಯರಿಂಗ್ ಫಸ್ಟ್ ಪ್ರಯಾರಿಟಿ ಕೊಟ್ಬಿಟ್ರೆ, ಅಂದರೆ ಟಾಪ್ ಮೋಸ್ಟ್ ಇಂಜಿನಿಯರಿಂಗ್ ಕಾಲೇಜ್ಗಳನ್ನ ಹಾಕ್ತೀರಾ ಅಂದ್ಕೊಳ್ಳಿ, ಮತ್ತು ಇಂಜಿನಿಯರಿಂಗ್ ಕಾಲೇಜ್ಗಳನ್ನ ನೀವು ಆಡ್ ಮಾಡ್ತೀರಾ. ಅದಾದಮೇಲೆ ವೆಟರ್ನರಿ ಸೈನ್ಸ್ನ ಆಡ್ ಮಾಡ್ತೀರಾ ಅಂದ್ಕೊಂಡ್ರೆ, ಸಪೋಸ್ ನೀವೇನಾದರೂ ಈಗ ಆಪ್ಷನ್ ಎಂಟ್ರಿ ಮಾಡಿದಿರಲ್ವಾ, ಅದರಲ್ಲೇ ನಿಮ್ಗೆ ಇಂಜಿನಿಯರಿಂಗ್ ಕಾಲೇಜಸ್ ಸಿಕ್ಬಿಟ್ರೆ 15th ಕಾಲೇಜು ಒಂದು BE ಕಾಲೇಜ್ ಸಿಕ್ತು ಅಂದ್ಕೊಳ್ಳೋಣ. 16th ಕಾಲೇಜ್ಗೆ ನೀವು ವೆಟರ್ನರಿ ಆಡ್ ಮಾಡಿದಿರಿ. ನೀವು 15th ಸಿಕ್ಬಿಟ್ರೆ ಆಗ 15th ಬಿಲೋ ಎಲ್ಲ ಹೊರಟೋಗ್ತವೆ. ನಿಮ್ಗದು ಎಂಟ್ರಿ ಮಾಡೋದಕ್ಕಾಗಲ್ಲ. ನಿಮ್ಗೆ ಸೀಟ್ಗಳು ಹೊರಟೋಯ್ತು ಅಂತ ಅರ್ಥ. ನೀವೇನಾದರೂ ಕಾಂಪೀಟ್ ಮಾಡೋಂಗಿದ್ರೆ ಅಬೌವ್ 15, ಹಾಗೆ 15 ಮಾತ್ರ ಮಾಡಬೇಕಾಗುತ್ತೆ. ಅದಕ್ಕೋಸ್ಕರ ಹೇಳ್ತಿರೋದು ನಾನೆಂದರೆ ನೀವು ಆಪ್ಷನ್ ಎಂಟ್ರಿನ ಕರೆಕ್ಟಾಗಿ ಮಾಡಬೇಕು. ಆಪ್ಷನ್ ಎಂಟ್ರಿ ಮಾಡಬೇಕಾದ್ರೆ ಕೋರ್ಸಸ್ಗಳು ನಿಮಗೆ ಯಾವುದು ಪ್ರಯಾರಿಟಿ ಇದೆ, ಫಸ್ಟ್ ಪ್ರಯಾರಿಟಿ ಯಾವುದಕ್ಕೆ ಕೊಡ್ತೀರಾ, ವೆಟರ್ನರಿ ಸೈನ್ಸ್ ಕೊಡ್ತೀರಾ, ವೆಟರ್ನರಿ ಸೈನ್ಸ್ ಕಾಲೇಜ್ಗಳನ್ನ ಆ್ಯಡ್ ಮಾಡ್ಕೊಳ್ಳಿ. ಅದಾದಮೇಲೆ ನೆಕ್ಸ್ಟ್ ಅದು ಬೇಕು, BSc ಅಗ್ರಿ ಬೇಕಾ, ಆ ಕಾಲೇಜ್ಗಳನ್ನ ಆ್ಯಡ್ ಮಾಡಿ. ಆಮೇಲೆ ಇಂಜಿನಿಯರಿಂಗ್ ಬೇಕಾ, ಆ ಕಾಲೇಜ್ಗಳನ್ನ ಆ್ಯಡ್ ಮಾಡಿ. ಈ ರೀತಿ ನೀವು ಕಾಲೇಜ್ಗಳನ್ನ ಆ್ಯಡ್ ಮಾಡಬೇಕು. ಸಪೋಸ್ ಈಗ ಇಂಜಿನಿಯರಿಂಗ್ಲಿ IS ಬೇಕು, CS ಬೇಕು, AI ಬೇಕು, ಅಥವಾ ನಮಗೆ EC ಬೇಕು, ಆಯಾ ಬ್ರಾಂಚಸ್ಗಳನ್ನ ಕಾಲೇಜ್ಗಳನ್ನ ಆ್ಯಡ್ ಮಾಡ್ಕೊಳ್ಳಿ. ನಿಮ್ಗೆ ಯಾವ ಕಾಲೇಜಲ್ಲಿ ಸೀಟ್ ಸಿಕ್ಕಿದ್ರೆ ನಾವು ಹೋಗ್ತೀವಿ ಅಂತ ಇದ್ದೀರೋ ಆ ಬ್ರಾಂಚಸ್ಗಳನ್ನ, ಆ ಕಾಲೇಜ್ಗಳನ್ನ ಮಾತ್ರ ಆ್ಯಡ್ ಮಾಡಿ ಆಪ್ಷನ್ ಎಂಟ್ರಿನಲ್ಲಿ. ಸಪೋಸ್ ನಿಮ್ಗೀಗ ಸಿಕ್ತು ಸೀಟು, ನಾವು ಹೋಗಲ್ಲ ಅನ್ನಾಗಿದ್ರೆ ಅವು ನೀವು ಆಪ್ಷನ್ ಎಂಟ್ರಿ ಕೊಡಲೇಬೇಡಿ. ಇದ್ರ ಬಗ್ಗೆ ಡೀಟೇಲ್ ವಿಡಿಯೋನ ನಾಳೆ ಅಥವಾ ನಾಡ್ದು ಅಪ್ಲೋಡ್ ಮಾಡ್ತೀವಿ. ಆಪ್ಷನ್ ಎಂಟ್ರಿ ಇನ್ನು ಅಧಿಕೃತವಾಗಿ ಶುರುವಾಗಿಲ್ಲ. ಇನ್ನು ಸ್ಪಾಟ್ ರ್ಯಾಂಕಿಂಗ್ನ ಅನೌನ್ಸ್ ಮಾಡಬೇಕು KA. ಅದಾದಮೇಲೆ ಸೀಟ್ ಮೆಟ್ರಿಕ್ಸನ್ನ ಅಧಿಕೃತವಾಗಿ ರಿಲೀಸ್ ಮಾಡಬೇಕು. ಆ ಸೀಟ್ ಮೆಟ್ರಿಕ್ಸ್ ನೋಡಿಕೊಂಡು ನೀವು ಆಪ್ಷನ್ ಎಂಟ್ರಿ ಮಾಡಬೇಕು. ಮತ್ತು ನೀಟ್ ವಿದ್ಯಾರ್ಥಿಗಳಿಗೆ ಕರ್ನಾಟಕ ಸರ್ಕಾರದ ಕಡೆಯಿಂದ ಗುಡ್ ನ್ಯೂಸ್ ಏನಪ್ಪ ಅಂದರೆ, ಈ ವರ್ಷದ ಮೆಡಿಕಲ್ ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿ ಫೀಸ್ ಸ್ಟ್ರಕ್ಚರ್ ಜಾಸ್ತಿ ಆಗ್ತಾ ಇಲ್ಲ. ಯಾಕೆಂದರೆ ಗೊತ್ತಿದೆ ಅಲ್ವಾ, ಈಗ ನೀಟರ್ ಅದ್ದಂತ ಆಗಿ ಮತ್ತೆ ರೀ ಎಕ್ಸಾಮ್ ಮಾಡ್ತಿದ್ದಾರೆ. ಹಾಗಾಗಿ ಈ ವರ್ಷ ನೀಟ್ ವಿದ್ಯಾರ್ಥಿಗಳಿಗೆ ಡೆಂಟಲ್ ಆಗಲಿ, ಆಯುಷ್ ಆಗಲಿ, ಮತ್ತು ಮೆಡಿಕಲ್ ಸೀಟಲ್ಲಾಗಲಿ ಯಾವುದೇ ರೀತಿಯ ಫೀಸು ಜಾಸ್ತಿ ಆಗ್ತಾ ಇಲ್ಲ. ಇದೊಂದು ಗುಡ್ ನ್ಯೂಸು ಸರ್ಕಾರ ಕೊಟ್ಟಿದೆ.